ಒಳಗಡೆ ಈಗ ಆಲ್ಮೋಸ್ಟ್ ಸ್ಪಿರಿಚುವಲ್ ಇರೋ ಹೆಂಗಿರ್ತಾರಪ್ಪ ಅಂದ್ರೆ ಎಲ್ಲಾನು ತ್ಯಾಗ ಮಾಡ್ತಾರ ಅವರು. ತಮ್ಮ ಹತ್ರ ಏನು ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ಎಲ್ಲಾ ಮೋಹ ಅಂತ ಅನ್ಕೋತಿರ್ತಾರ ಅವರು. ಬಟ್ ಅದ್ರೊಳಗೆ ಇದ್ರೂ ಇಲ್ದಂಗೆ ಇರ್ಬೇಕು, ಅದು ರಿಯಾಲಿಟಿ. ಅದು ತಪ್ಪಲ್ಲ ಆಕ್ಚುಲಿ, ಆ ರೀತಿ ತ್ಯಾಗ ಮಾಡೋದು ತಪ್ಪಲ್ಲ. ಸೊ ಹಂಗೆ ಅವ್ರು ಏನೇ ಹೋದ್ರು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ತಮ್ಮ ಕಡೆ ಇರೋ ವಸ್ತು ಏನೇ ಹೋದ್ರು, ಅಪ್ಪ ನನಗೆ ಇದ್ರ ಮೇಲೆ ವ್ಯಾಮೋಹ ಇತ್ತು, ನೀ ತಗೊಂಡ್ಬಿಟ್ಟೆ ಇದನ್ನ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅವಾಗ ಅವ್ರು ಫ್ರೀ ಆಗ್ತಾರೆ. ಅದ್ರ ಮೇಲೆ ಅವ್ರಿಗೆ ಟೆನ್ಷನ್ ಆಗಲ್ಲ, ಕಳ್ಕೊಂಡಿನ ದುಃಖ ಇರಲ್ಲ. ಸೊ ಸ್ಪಿರಿಚುವಲ್ ಇದ್ರೆ ನೀವು ಶ್ರೀಮಂತರಾಗಿ ಏನಾದ್ರೂ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಸ್ಪಿರಿಚುವಲ್ ಅನ್ನೋದು ಬೇಕೇ ಬೇಕು ಮಾಸ್ಟರ್ಸ್. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಈ ಒಂದು ಆರೋಗ್ಯವನ್ನ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಮಾಸ್ಟರ್ಸ್, ನಾವು ಚಿಕ್ಕವರಿದ್ದಾಗ ನಮ್ ಪೇರೆಂಟ್ಸ್ ನಮಗೆ ಈ ಫುಡ್ ಬಗ್ಗೆ, ಸ್ಪಿರಿಚುವಲ್ ಬಗ್ಗೆ ಸೊ ಒಳ್ಳೆ ಕಾನ್ಸೆಪ್ಟ್ ನ ಬ್ಲೂ ಪ್ರಿಂಟ್ ನಮ್ ಮೈಂಡ್ಗೆ ಹಾಕಿದ್ರೆ ನಾವ್ ಹೆಂಗಿರ್ತಿದ್ವಿ ಈಗ. ಸೊ ನಮ್ ಧ್ಯಾನನ ಅವ್ರು ಧ್ಯಾನ ಮಾಡ್ತಾ ಇದ್ದು ನಮಗೂ ಧ್ಯಾನ ಹೇಗೆ ಕೊಟ್ಟಿದ್ರೆ ನಾವ್ ಹೆಂಗಿರ್ತಿದ್ವಿ. ಬಟ್ ನಮ್ಗೆ ಅದು ಬಂದಿಲ್ಲ, ಯಾಕಂದ್ರೆ ನಮ್ ಕರ್ಮ ಇನ್ನೂ ತುಂಬಾ ಇತ್ತು. ಸೊ ಟೈಮ್ ಬರ್ಬೇಕಿತ್ತು, ಇವಾಗ ಬಂದಿದೆ. ಬಟ್ ನಮ್ಮ ಮಕ್ಕಳು ತುಂಬಾ ಅದೃಷ್ಟವಂತರು, ನಮಗ್ ಬುದ್ಧಿ ಬಂದ್ಮೇಲೆ ಹುಟ್ಟಿದ್ದಾರೆ, ನಾವು ಧ್ಯಾನಕ್ಕೆ ಬಂದ್ಮೇಲೆ ಹುಟ್ಟಿದಾರೆ ಅವರು. ಸೊ ಅಂದ್ಮೇಲೆ ಅವ್ರಿಗೆ ನಾವೀಗ ಬ್ಲೂ ಪ್ರಿಂಟ್ ನ ಸೆಟ್ ಮಾಡ್ಬೇಕೀಗ. ಬಟ್ ಅವ್ರಿಗೆ ಫೋರ್ಸ್ ಮಾಡಂಗಿಲ್ಲ, ಹಿಂಗೆ ಇರುವಂತ ಫೋರ್ಸ್ ಮಾಡಂಗಿಲ್ಲ. ಬಟ್ ಆಗಾಗ ತುಂಬ್ತಾ ಇರ್ಬೇಕು ಹಂಗೆ ನಾಲೆಜ್ ತಲೆ ಒಳಗಡೆ. ಓಕೆ ಇದು ಹಂಗೆ, ಇದು ಹಿಂಗೆ. ಸೊ ಫುಡ್ ಬಗ್ಗೆ ನಾಲೆಜ್ ನ ತುಂಬ್ತಾ ಹೋಗ್ಬೇಕು. ಸೊ ಆರೋಗ್ಯ ನಾನು ನಿಮ್ಗೆ ಹೇಳಿದೆ, ಅಜ್ಜಿ ಮನೇಲಿ ಅಜ್ಜಿ ಇರ್ತಾರಲ್ಲ, ನಾಲೆಜ್ ಇರಲ್ಲ. ಅವ್ರು ಏನಂತಿರ್ತಾರಪ್ಪ ಅಂದ್ರೆ ವಯಸ್ಸಾದ್ಮೇಲೆ ಕಾಯಿಲೆ ಬರುತ್ತಪ್ಪ ಅಂತ ಅನ್ಕೊಂತದಿರ್ತಿರ್ತಾರೆ. ಮಕ್ಕಳಿಗೆ ಅದು ಬ್ಲೂ ಪ್ರಿಂಟ್ ಸೆಟ್ ಆಗುತ್ತೆ. ಓಕೆ ನನಗೂ ಮುಂದ್ ವಯಸ್ಸಾದ್ರೆ ಕಾಯಿಲೆ ಬಂದ್ಬಿಡುತ್ತೆ. ಸೊ ನಾವೇ ಮಾಡ್ಬೇಕು, ಮಗು ಆರೋಗ್ಯ ತಪ್ಪದಾಗ ಆ ಮಗು ಹೋಗಿ ಹೇಳ್ಬೇಕು ನಾನು. ಸೊ ಏನಪ್ಪಾ ಅಂದ್ರೆ, ಸೊ ನೀನು ನಿನ್ನ ದೇಹವನ್ನ ಚೆನ್ನಾಗಿ ಗಮನ ಕೊಟ್ಟಿಲ್ಲ, ಅದ್ರ ಕಡೆ ನೋಡ್ಕೊಂಡಿಲ್ಲ, ಸರಿಯಾಗಿ ಫುಡ್ ತಿಂದಿಲ್ಲ, ಹಂಗಾಗಿ ನಿನ್ಗೆ ಆರೋಗ್ಯ ಕೆಟ್ಟಿದೆ. ಈ ರೀತಿ ಬ್ಲೂ ಪ್ರಿಂಟ್ ಹಾಕ್ಬೇಕು ಅವ್ರ ತಲೆಯಲ್ಲಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಬಾಡಿ ಬಗ್ಗೆ ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಸೊ ಬೇಸಿಗೆಗಾಲದಲ್ಲಿ ಯಾವ ಫುಡ್ ತಿನ್ಬೇಕು, ಚಳಿಗಾಲದಲ್ಲಿ ಯಾವ ಫುಡ್ ತಿನ್ಬೇಕು, ಮಳೆಗಾಲದಲ್ಲಿ ಯಾವ ಫುಡ್ ತಿನ್ಬೇಕು, ಇದು ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾವು ಫುಡ್ ನಮಗೆ ಅವೇರ್ನೆಸ್ ಇಲ್ಲ ನಮ್ಗೆ, ಹಂಗಾಗಿ ಕಾಯಿಲೆ ಬರ್ತಾ ಇದೆ. ಯಾರು ಫುಡ್ ಕಂಟ್ರೋಲ್ ಮಾಡ್ತಾರೋ ಆಲ್ಮೋಸ್ಟ್ 80% ಎಲ್ಲಾ ಕಾಯಿಲೆಗಳು ಕ್ಯೂರ್ ಆಗ್ತವೆ, ಯಾವ ಕಾಯಿಲೆಗಳು ಬರಲ್ಲ. ಸೊ ಮಕ್ಕಳಿಗೆ ಬರ್ಬೇಕು ತೆರೆಯಲ್ಲ ಅದು. ನಾವು ದೊಡ್ಡವರು ಫಾಲೋ ಮಾಡಿದ್ರೆ ಅವರು ಬರುತ್ತೆ. ಓಕೆ ಮಳೆಗಾಲದಲ್ಲಿ ಫುಡ್ ತಿನ್ನಂಗಿಲ್ಲ, ಚಳಿ ಇದೆ ಐಸ್ ಕ್ರೀಮ್ ತಿನ್ನಬಾರ್ದು, ಹಿಂಗೆಲ್ಲ ತಲೆಯಲ್ಲಿ ಬರಕ್ ಸ್ಟಾರ್ಟ್ ಆಗ್ಬೇಕು ಅವ್ರಿಗೆ. ನಾ ಏನ್ ತಿಂದ್ರೆ ಒಳ್ಳೇದು ಹಾಗಾದ್ರೆ ಈ ಕಾಲದಲ್ಲಿ. ಸೊ ಈ ರೀತಿ ನಾವು ಅವ್ರಿಗೆ ಅವೇರ್ನೆಸ್ ತುಂಬ ಹೋಗೋಣ. ಈ ಒಂದು ಎಜುಕೇಶನ್ ತಗೊಂಡ್ರೆ ನಮಗೂ ಫಸ್ಟ್ ಅವೇರ್ನೆಸ್ ಬರುತ್ತೆ, ಆಮೇಲೆ ಅವ್ರಿಗೆ ಕೊಡ್ಬೇಕು ನಾವು ಅವೇರ್ನೆಸ್ ನ. ಓಕೆ ನೆಕ್ಸ್ಟ್. ಸೊ ತುಂಬಾ ಸಲ ಏನಾಗತ್ತಂದ್ರೆ ನಾವು ನಮ್ಮ ಎದುರಿದ್ದವ್ರು ನಾವು ಬ್ಲೇಮ್ ಮಾಡ್ತಾ ಇರ್ತೀವಿ. ಸೊ ಒಂದು ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್, ಬ್ಲೇಮ್ ಮಾಡಿನೇ ಆಲ್ಮೋಸ್ಟ್ ಅರ್ಧ ಆರೋಗ್ಯ ಹಾಳಾಗಿರುತ್ತೆ ನಮ್ದು. ಇಂಗ್ಲಿಷ್ ನ ರೈಟ್ ವೇ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ಕಲಿಯೋಕೆ ತುಂಬಾ ಟೈಮ್ ಬೇಡ ಅಲ್ವಾ? ಅಂಡ್ ರೈಟ್ ವೇ ಏನಂದ್ರೆ ಯಾರ ಜೊತೆ ಆದ್ರೂ ಮಾತಾಡಿ ಪ್ರಾಕ್ಟೀಸ್ ಮಾಡೋದು. ಸೊ ಬ್ಲೇಮ್ ಮಾಡಿನೇ ಆಲ್ಮೋಸ್ಟ್ ಅರ್ಧ ಆರೋಗ್ಯ ಹಾಳಾಗಿರುತ್ತೆ ನಮ್ದು. ಅವ್ರು ಹೆಂಗೆ ಇರ್ಲಿ, ಅವ್ರು ಕರ್ಮ ಮುಗಿಮಟ ಅವ್ರು ಹಂಗೆ ಇರ್ತಾರ, ಅವ್ರಂತೂ ಚೇಂಜ್ ಆಗಲ್ಲ. ಬಟ್ ನಾವು ಬ್ಲೇಮ್ ಮಾಡಿ ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊತಾ ಇದೀವಿ. ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಆಧ್ಯಾತ್ಮಿಕ ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಎಲ್ಲರೂ ಗುಣಗಳ ಬೇಸ್ ಮೇಲೆ ಬದುಕ್ತಾ ಇದ್ದಾರೆ, ಅವರ ಗುಣಗಳಿಗೆ ಅವ್ರು ಗುಲಾಮ್ ಆಗಿರ್ತಾರೆ. ಈ ಸತ್ಯ ನಮ್ಗೆ ಗೊತ್ತಾದಾಗ ನಾವ್ ಅನ್ಕೋತೇವಿ, ಓಕೆ ಇವ್ರ ಸಬ್ ಕಾನ್ಶಿಯಸ್ ಮೈಂಡ್ ಹಿಂಗೆ ಇದೆ, ಇವ್ರ ಬ್ಲೂ ಪ್ರಿಂಟ್ ಹಿಂಗೆ ಇದೆ, ಸೊ ಇವರು ಇರೋದೇ ಹಿಂಗೆ. ಸೊ ನಾ ಇವ್ರಿಗೆ ಏನು ಇದು ಮಾಡಂಗಿಲ್ಲ, ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂಗಿಲ್ಲ ಈಗ ಅಂತ. ಈ ನಾಲೆಜ್ ಬರ್ಬೇಕು ನಮ್ಗೆ. ಇದು ಸ್ಪಿರಿಚುವಲ್ ನಾಲೆಜ್ ಅಂತಾರೆ, ಇದಕ್ಕೆ ಸ್ಪಿರಿಚುವಲ್ ಮಾಸ್ಟರ್ ತರ ನೋಡೋದಂತಾರೆ. ಇದು ಏನಾಗುತ್ತೆ, ನಮ್ಗೆ ಎಷ್ಟೋ ಕಾಯಿಲೆ ಹೊರ ಕರ್ಕೊಂಡ್ ಬರುತ್ತೆ ಮಾಸ್ಟರ್ಸ್. ಯಾರಿಂದ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಇವ್ರು ಯಾಕೆ ಹಂಗನ್ನೋ ಪ್ರಶ್ನೆನೂ ಬರಲ್ಲ. ನಿಮ್ಮ ಹಸ್ಬೆಂಡ್ ಕುಡ್ಕೊಂಡ್ ಬಂದ್ರು ಏನು ಅನ್ಸಲ್ಲ, ಮಕ್ಕಳು ಏನೋ ಮನೇಲಿ ಕಿತ್ಕೊಂಡ್ ಮಾಡಿದ್ರು ಏನು ಅನ್ಸಲ್ಲ, ಸ್ಕೂಲಲ್ಲಿ ಏನೋ ಮಾಡ್ಕೊಂಡ್ ಬಂದ್ರು ಏನು ಅನ್ಸಲ್ಲ. ಯಾಕೆ ನೀವು ಸ್ಪಿರಿಚುವಲ್ ಮಾಸ್ಟರ್ ಆಗಿರ್ತೀರಾ, ಎಲ್ಲಾನು ನಿಮ್ ಕಾರಣ ಗೊತ್ತಾಗುತ್ತೆ. ಇವ್ರು ಯಾಕೆ ಹಿಂಗಿದ್ದಾರೆ, ಇವ್ರು ಯಾಕೆ ಹಿಂಗಿದ್ದಾರೆ. ಅವ್ರ ಸೋಲ್ ಅದು ಎಷ್ಟೋ ಜನ್ಮಗಳಿಂದ ಕ್ಯಾರಿ ಮಾಡ್ಕೊಂಡ್ ಬಂದಿರುತ್ತದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿರ್ತಾರ ಅವರು. ಹೊರಗೆ ಬರೋ ಅವಕಾಶನ ನಾವು ಅವ್ರಿಗೆ ಜಸ್ಟ್ ಮಾಡ್ಕೊಡ್ಬೇಕಷ್ಟ. ಅವ್ರಿಗೆ ನಮ್ಮ ಧ್ಯಾನದ ಒಂದು ಶಕ್ತಿನ ಅವ್ರಿಗೆ ಸ್ಪ್ರೆಡ್ ಮಾಡ್ಬೇಕು. ಅವ್ರು ನಾವೇನು ಹೇಳೋದ್ ಬೇಡ, ಆ ಶಕ್ತಿನ ಅವ್ರನ್ನ ಚೇಂಜ್ ಮಾಡುತ್ತೆ ಮುಂದೊಂದಿನ. ಅದೇ ನಾವು ಮಾತ್ರ ಆರಾಮಾಗಿರ್ಬೇಕು. ಸ್ಪಿರಿಚುವಲ್ ಅಂದ್ರೆ ನಮ್ಮ ನಾವು ಸಂತೋಷವಾಗಿರೋ ನೋಡ್ಕೋಬೇಕು ಯಾವಾಗ್ಲೂ ಮಾಸ್ಟರ್ಸ್. ಅವಾಗ ನಾವು ಇನ್ನೊಬ್ರಿಗೆ ಪ್ರೀತಿ ಕೊಡಕ್ ಸಾಧ್ಯ. ನಮಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತಿದ್ವಿ ಅಂದ್ರೆ ಸೊ ಆ ಸ್ಪಿರಿಚುವಾಲಿಟಿ ಅನ್ನೋದು ಬರೋದೇ ಇಲ್ಲ ಅಲ್ಲಿ. ನಾವು ಮತ್ತೆ ಎಲ್ಲಿರ್ತೀವಿ, ದುಃಖದಲ್ಲಿ ನರಕದಲ್ಲಿನೇ ಬದುಕ್ತಾ ಇರ್ತೀವಿ ಅಲ್ವಾ. ನೆಕ್ಸ್ಟ್ ಮಾಸ್ಟರ್ಸ್. ಸೊ ಏನಪ್ಪಾ ಅಂದ್ರೆ ನಮ್ಮ ಬಾಡಿಗೆ ನಾವು ಚೆನ್ನಾಗಿ ಇಟ್ಕೋಬೇಕಾದ್ರೆ ಒಂದು ನಾವು ಅದಕ್ಕೆ ಟ್ರೈನ್ ಮಾಡ್ಬೇಕು ನಮ್ಮ ಬ್ರೈನ್ಗೆ. ಏನಪ್ಪಾ ಅಂದ್ರೆ ನಾವೀಗ ಒಳ್ಳೆ ಫುಡ್ ತಿಂತಾ ಇದೀವಿ ಅಂತ ಅನ್ಕೊಳ್ಳಿ, ನಮ್ಗೆಲ್ಲ ಗೊತ್ತಾಗಿದೆ ಯಾವ ಫುಡ್ ತಿನ್ಬೇಕು ಏನು ಎತ್ತ ತಿಳ್ಕೊಂಡಿದೀವಿ ಅಂತಂದ್ರೆ. ಈಗ ಹೊರಗಡೆ ಹೋದಾಗ ಯಾವ್ದೋ ಫುಡ್ ತಿಂತೇವಿ, ಒಳ್ಳೇದಂತೆ ತಿಂದಿರ್ತೇವಿ. ಬಟ್ ಅದ್ರಾಗ ಏನೋ ಕೆಮಿಕಲ್ಸ್ ಇರ್ಬೋದು ಅಥವಾ ಏನಾದ್ರು ವಿಷಪೂರಿತ ಇರ್ಬೋದು, ನಮ್ಗೆ ಗೊತ್ತಿರಲ್ಲ. ನಮ್ ಬ್ರೈನ್ಗೆ ನಾವು ಹಾಕೋಬೇಕು, ನಾ ತಿಂತಾ ಇರೋ ಆಹಾರದಲ್ಲಿ ಏನಾದ್ರೂ ವಿಷಪೂರಿತ ಇದ್ರೆ, ಏನಾದ್ರೂ ಬೇಡವಾಗಿದ್ದಿದ್ರೆ ನನ್ನ ದೇಹಕ್ಕೆ, ನೀ ಅದ್ರ ಹೊರ ಹಾಕ್ಬಿಡು ಅಂತ ಹೇಳ್ಬೇಕು ಅದಕ್ಕೆ. ನಿಜ ಮಾಸ್ಟರ್ಸ್, ಬಾಡಿ ರೆಸ್ಪಾನ್ಸ್ ಮಾಡುತ್ತೆ. ನೀವ್ ಯಾವ್ದನ್ನ ಅಂದಿರ್ತಿರೋ ಹೇಳ್ಕೊಂಡಿರ್ತಿರೋ, ಬಾಡಿ ಹಂಗ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಬಾಡಿಗೆ ಅದ್ ಬೇಡವಲ್ವಾ, ವಾಂತಿ ಮಾಡಂಗ್ ಆಗೋದು, ತ್ರಾಸಕ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಅದು ಒಳಗ್ ಇಟ್ಕೊಳ್ಳಲ್ಲ ಬಾಡಿ. ಇದನ್ನ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ನಿಮ್ಗೆ ಹೇಳ್ಕೊಳ್ಳಿ, ನಂಗೆ ಯಾವ್ದೇ ಫುಡ್ ತಿನ್ಬೇಕಾದ್ರೂ ಹೇಳ್ಕೊಳ್ಳಿ, ಇದ್ರಲ್ಲಿ ಏನೇ ಒಂದು ಬ್ಯಾಡವಾಗಿದ್ರು ಹೊರಗೆ ಹೋಗ್ಬಿಡ್ಲಿ, ಅದನ್ನ ಒಳಗಡೆ ಹೋಗ್ಬಾರ್ದು, ಡೈಜೆಷನ್ ಆಗ್ಬಾರ್ದು ಅಂತ ಹೇಳ್ಕೊಳ್ಳಿ. ತಾನಾಗಿನೇ ರಿಮೂವ್ ಆಗ್ಬಿಡುತ್ತೆ ಹೊರಗಡೆ. ಆಮೇಲೆ ಸೊ ಯಾರಿಗೂ ಕಾಯಿಲೆಗಳು ಬಂದಾಗ ಮಾಸ್ಟರ್ಸ್ ಅವ್ರಿಗೆ ನಾವು ಏನಂತ, ನೀವು ನೀವು ಸ್ವಲ್ಪ ಬಾಳ ದಿನ ಬದುಕಲ್ಲ, ನಿಮ್ ಕಾಯಿಲೆ ಇದೆ ಹಿಂಗೆ ಯಾವತ್ತೂ ಹೇಳ್ಬಾರ್ದು ಮಾಸ್ಟರ್ಸ್. ಯಾಕಂದ್ರೆ ಕಾಯಿಲೆ ಇರೋದು ದೇಹಕ್ಕೆ, ಆ ವ್ಯಕ್ತಿಗಳ ಆತ್ಮಕ್ಕಲ್ಲ. ಅವ್ರು ನಾವೇನ್ ಹೇಳ್ಬೇಕು, ನೀವು 100 ಕಾಲ ಬದುಕ್ತೀರಾ ಅಂತಾನೆ ಹೇಳ್ಬೇಕು, 100ಕ್ಕಿಂತ ಹೆಚ್ಚು ಬದುಕ್ತೀರಾ. ಯಾಕಂದ್ರೆ ಆತ್ಮಕ್ಕೆ ಎಷ್ಟೋ ಸಾವಿರ ಜನ್ಮಗಳಾಗ್ ಬಂದಿದೆ. ಆತ್ಮ ಮನಸ್ಸು ಮಾಡಿದ್ರೆ ಎಂತ ಕಾಯಿಲೆನಾದ್ರೂ ಕ್ಯೂರ್ ಮಾಡುವಂತ ಶಕ್ತಿ ಆತ್ಮಕ್ಕಿದೆ. ಹಾಗಾಗಿ ಡಾಕ್ಟರ್ ಕೂಡ ಅದನ್ನೇ ಮಾಡ್ತಾರೆ. ಸೊ ಸಾಯೋ ಪೇಷಂಟ್ ಸಾಯ್ತಿ ಅಂತ ಹೇಳಲ್ಲ ಅವರು, ನೀನು ಬದುಕ್ತಿ ಅಂತಾನೆ ಸುಳ್ಳೆ ಹೇಳ್ತಾರ ಅವ್ರು.
ಯಾಕಂದ್ರೆ ಅದು ಅವ್ರ ಪಾಸಿಟಿವ್ ಒಂದೇ ಒಂದು ವರ್ಡ್ ಅವ್ರ ಲೈಫನ್ನೇ ಚೇಂಜ್ ಮಾಡುತ್ತೆ. ಓಕೆ.